ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂತ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KA ಕಡೆಯಿಂದ 2 ನೋಟಿಫಿಕೇಷನ್ ಆಗಿದೆ. ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲು, ಇನ್ನೊಂದು CRDR. ಸೊ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡು ಎಲ್ಲ ಸಂಪೂರ್ಣವಾದಂಥ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ಸೊ ಇನ್ನೂ ಯಾರಾದರೂ ಅವುಗಳನ್ನ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ರಿಲೇಟೆಡ್ ಟು ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಅಪ್ಲಿಕೇಶನಲ್ಲಿ ಆಗ್ತಿರೋ ತೊಂದರೆಗಳ ಬಗ್ಗೆ ಏನೆಲ್ಲ ತೊಂದರೆ ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೇವೆ. ಓಕೆ. ಸೊ ಮೊದಲನೇದಾಗಿ ಈ ಒಂದು ಅರ್ಜಿ ಸಲ್ಲಿಕೆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸುವಂಥ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೇಮಕಾತಿ ಅಂತ ಬರುತ್ತಲ್ಲ, ಅಲ್ಲಿ ನಿಮಗೆ ಇದು ಸಿಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಅಧಿಸೂಚನೆ ಅಂತಿದೆ, ಕೆಳಗಡೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ CRDR RPC ಅಂತ ಇದೆ, ಗೊತ್ತಾ? ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಕುರಿತು ಅಪ್ಡೇಟ್ಸ್ಗಳು ಟೆಲಿಗ್ರಾಮಲ್ಲಿ ನಿಮ್ಗೆ ಸಿಗ್ತವೆ. ಇವತ್ತು ಟೆಲಿಗ್ರಾಮ್ ಸ್ಟಾರ್ಟ್ ಆಗುತ್ತೆ 23ಕ್ಕೆ. ಓಕೆ. ಅದ್ರ ಕುರಿತಂತೆ ಒಂದು ನೋಟಿಫಿಕೇಷನ್ ಕೂಡ ಹೊಸದಾಗಿ ಅವರು KA ಅವರು ಇವತ್ತಿನ ಒಂದು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಸೊ ಬನ್ನಿ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಓಕೆ. ಸೊ ಅವಾಗಲೇ ಹೇಳಿದಾಗೆ ಇಲ್ಲಿ ಕಾಣ್ತಿರೋಂಥ 3 ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಕಾರ್ನರ್. ಅದಾದಮೇಲೆ ನೇಮಕಾತಿ. ಸೊ ನೆಕ್ಸ್ಟು ನಿಮಗೆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR 2026 ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ, ನಿಮ್ಮದೇನಾದರೂ ನಾನ್ HK ಅಂತ ಕೇಳುತ್ತೆ. ಸೊ ನೀವೇನಾದರೂ ನಾನ್ HK ಆಗಿದ್ದರೆ RPC ಅಂತ ಇರೋದನ್ನು ಕ್ಲಿಕ್ ಮಾಡಿ, ನೀವೇನಾದರೂ HK ಅವರಾಗಿದ್ದರೆ KK ಅಂತ ಇರೋದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ. ಸೊ ಸದ್ಯಕ್ಕೆ ನಾನು ಇವಾಗ ಒಂದು ಅಪ್ಲಿಕೇಶನ್ನ ಡೆಮೋನ ತೋರಿಸ್ತಿದ್ದೀನಿ ಯಾವ ರೀತಿ ಆಗಬೇಕಂತ. ನಾನಿವಾಗ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR RPCಯನ್ನು ನಾನಿವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸಾಕಷ್ಟು ಲಿಂಕ್ಸ್ಗಳಿದ್ದಾವೆ, ಬಟ್ ಇಲ್ಲಿ ನಿಮಗೆ ಫಸ್ಟ್ ಕಾಣ್ತಿರುವಂಥದ್ದು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಏನಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದನ್ನು ಸ್ವಲ್ಪ KA ಅವರು ಚೇಂಜ್ ಮಾಡಿದ್ದಾರೆ. ಸರ್ವರ್ ಇಶ್ಯೂದಿಂದ NIC ಕೊಟ್ಟಿರೋದನ್ನು ಅದನ್ನು ತೆಗೆದುಬಿಟ್ಟು ಸ್ವತಃ ತಾವೇ ಅಪ್ಲಿಕೇಶನ್ ಹಾಕೋದಕ್ಕೆ, ಅಂದರೆ ಅಪ್ಲಿಕೇಶನ್ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಗಮನಿಸ್ತಾ ಇರ್ಬೋದು, ಈ ರೀತಿಯಾಗಿ ಬರ್ತಾ ಇದೆ. ಇದೇನು ಬೇರೆ ಥರ ಬರ್ತಿದೆ ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ NIC ಅವರಿಗೆ ಕೊಟ್ಟಿದ್ದಾರೆ, ಇದನ್ನು KA ಅವರೇ ಅಪ್ಲಿಕೇಶನ್ನ ತೊಗೋತಾ ಇದ್ದಾರೆ. ಸೊ ಫಸ್ಟು ಯಾರೆಲ್ಲ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾ ಇರ್ತೀರ, ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮ್ ಇರ್ತೀರ, ಇದು KA ಅವರು ಹೊಸದಾಗಿ ತೊಗೋತಾ ಇರೋದ್ರಿಂದ ಇಲ್ಲಿ ನೀವು ಹೊಸ ಬಳಕೆದಾರ ಅಂದರೆ ನ್ಯೂ ಯೂಸರ್ ಆಗಿರ್ತೀರ. ಸೊ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ, ಆಯಿತಾ? ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಇರೋದಿಲ್ಲ. ನ್ಯೂ ಯೂಸರ್ ಆಗಿರುತ್ತೆ, ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ಅದ್ರ ಮೇಲೆ ನೀವು. ಓಕೆ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದೀರಾ? ಹೌದು ಅಂತ ಕೊಡಿ. ಆಲ್ಮೋಸ್ಟ್ ಎಲ್ಲರೂ ಕರ್ನಾಟಕದವರು ಇದ್ದೀರಾ. SSLC ಎಕ್ಸಾಮ್ ಏನು ನಡೆಸುತ್ತೆ ನಮ್ಮ ಕರ್ನಾಟಕ ಗೌರ್ಮೆಂಟು, ಅಂದರೆ KSEB, ಅದನ್ನು ನೀವು ಪಾಸ್ ಆಗಿದ್ದೀರಾ ಅಂತ ಕೇಳಿದರೆ ಹೌದು, ಎಲ್ಲರೂ ಪಾಸ್ ಆಗಿರ್ತೀರ. ಅದಾದಮೇಲೆ ಹೌದು ಅಂತ ಕೊಟ್ಟಾದಮೇಲೆ ಕೆಳಗಡೆ ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರನ್ನ ಹಾಕಬೇಕಾಗಿರುತ್ತೆ. ಓಕೆ. ಸೊ SSLC ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಓಕೆ. ಸೊ ನಾನು ಇವಾಗ SSLC ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ, ವೆರಿಫೈ ಮಾಡ್ತಾಯಿದ್ದೀನಿ. ವೆರಿಫೈ ಆದಮೇಲೆ ನಿಮಗೆ ಸ್ವಲ್ಪ ಪ್ರೊಸೆಸ್ ಆಗಿಬಿಟ್ಟು ಯಾವ ರೀತಿ ಬರುತ್ತೆ ಅಂದರೆ, ಓಕೆ ಸಕ್ಸಸ್ ಅಂತ ಬರುತ್ತೆ. SLC ಡೀಟೇಲ್ಸು ಅಕ್ಸೆಪ್ಟೆಡ್ ಅಂತ ಬರುತ್ತೆ, ಅಂದರೆ ನಿಮ್ಮ ಡೇಟಾ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು SLC ರಿಜಿಸ್ಟರ್ ನಂಬರ್ ಪ್ರಕಾರ. ಓಕೆ. ಇಲ್ಲಿ ಕೆಳಗಡೆ ಎಲ್ಲ ಬಂದಿದೆ, ನೀವು ಗಮನಿಸ್ತಾ ಇರ್ಬೋದು ನಮ್ಮ ಒಂದು ಡೀಟೇಲ್ಸು. ಓಕೆ. ಸೊ ನೆಕ್ಸ್ಟು ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇರುತ್ತೆ. ಇಲ್ಲಿ ಕಾಣ್ತಿರುವಂಥ ಒಂದು ಬ್ಲೂ ಡಾಟ್ ಇರುತ್ತೆ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಏನಂದರೆ ಐ ವಾಲಂಟ್ರಲ್ಲಿ ಕನ್ಸೆಂಟ್ ಮೈ ಶೇರ್ ಟು ಮೈ ಆಧಾರ್, ಅಂದರೆ ನನ್ನ ಆಧಾರ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕೋ ಈ ರೀತಿಯಾಗಿ ನೋಡಿರ್ತೀರ, ಸೇಮ್ ಪ್ರೊಸೆಸ್ ಇರುತ್ತೆ ಎಲ್ಲ. ನೆಕ್ಸ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಹಾಕಬೇಕಾಗಿರುತ್ತೆ. ಆಧಾರ್ ಸಂಖ್ಯೆ ಹಾಕೋದಾದ್ಮೇಲೆ ಕೆಳಗಡೆ ಕಾಣ್ತಿರುವಂಥ ಒಂದು ಕನ್ಸೆಂಟ್ಮೆಂಟ್ ಇರುತ್ತೆ, ಅದನ್ನು ನೀವು ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದಾಗ ಇದೆಲ್ಲಕ್ಕೆ ನಾನು ಒಪ್ಕೋತೀನಿ, ನಾನು ರೆಡಿ ಇದ್ದೀನಿ ಅಂತ, ಅಂದರೆ ನನ್ನ ಆಧಾರ್ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಅರ್ಥ. ಕೆಳಗಡೆ OTP ಅಂತ ಸೆಲೆಕ್ಟ್ ಮಾಡಿ, ಬೇರೆ ಏನು ಬರೋದಿಲ್ಲ. OTP ಅಂತ ಸೆಲೆಕ್ಟ್ ಮಾಡಿಬಿಟ್ಟು OTP ಪಡೆಯಿರಿ, ಅಥವಾ ಜನರೇಟ್ OTP ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಓಕೆ. ಸೊ ಆ ಬಂದಿರುವಂಥ OTPಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ನಿಮ್ಮ ಒಂದು ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ.
ಓಕೆ. ಸೊ ಕ್ವಾಲಿಫಿಕೇಷನ್ ಜಸ್ಟ್ PUC ಆಗಿದೆ, ಅಥವಾ ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇದೆ ಅಂತ ಗಮನಿಸ್ಬೋದು ನೀವು. ಇದು ಎನಿ ಗ್ರ್ಯಾಜುಯೇಟ್ ಅಂತ ಇಲ್ಲಿ ಆರ್ಮಿ ಗ್ರ್ಯಾಜುಯೇಟ್ ಅಂದರೆ ಆರ್ಮಿ ಅವ್ರಿಗೆ ಬೇರೆ ಇರುತ್ತೆ ಗ್ರ್ಯಾಜುಯೇಟು, ಅವ್ರಿಗೆ PUC ಇರೋದಿಲ್ಲ. ಹಾಗಾಗಿ ನೀವು ಇಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಇಂಡಿಯನ್ ಇರುತ್ತೆ. ನಿಮ್ಮ ಒಂದು ಮೇಲ್ ಐಡಿಯನ್ನು ಹಾಕಬೇಕಾಗಿರುತ್ತೆ. ಮೇಲ್ ID ಕೂಡ ಇಲ್ಲಿ OTP ಬರುತ್ತೆ. ಮೇಲ್ ID ಹಾಕ್ಬಿಟ್ಟು ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿ ಆ ಒಂದು OTPನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಮೊಬೈಲ್ ನಂಬರ್ ಇರುತ್ತೆ. ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಿಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇಲ್ಲಿ 2 OTPಗಳನ್ನು ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಇಮೇಲ್ OTP ಮತ್ತು ಈ ಒಂದು ಮೊಬೈಲ್ OTP ಎರಡನ್ನು ನೀವು ವೆರಿಫೈ ಮಾಡಿದಾಗ ಮುಂದೆ ಹೋಗುತ್ತೆ. ಓಕೆ, ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ 2 OTP ಇದೆ. ಇಮೇಲ್ OTPನ ಎಂಟ್ರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಈ ಒಂದು ಮೊಬೈಲ್ ಸಂಖ್ಯೆಗೆ ಬಂದಿರೋಂಥ OTP ಬೇರೆ ಬೇರೆ ಇದೆ, ಗಮನಿಸ್ತಾ ಇರ್ಬೋದು. ಎರಡಕ್ಕೂ ಸಪ್ರೇಟಾಗಿ ಬರುತ್ತೆ. ಎರಡನ್ನು ನೀವು ವೆರಿಫೈ ಮಾಡಬೇಕಿರುತ್ತೆ. ವೆರಿಫೈ ಮಾಡೋದಾದ್ಮೇಲೆ ನಿಮ್ಮ ಕೆಳಗಡೆ ಪಾಸ್ವರ್ಡನ್ನು ನೀವು ಇಟ್ಕೋಬೇಕಾಗಿರುತ್ತೆ. ಅಂದರೆ ನೀವು ಸದ್ಯಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿಲ್ಲ, ಸದ್ಯಕ್ಕೆ ನೀವು ಜಸ್ಟ್ ರಿಜಿಸ್ಟ್ರೇಷನ್ನ ಮಾಡ್ತಾಯಿದ್ದೀರ ಈ ಒಂದು CRDR ಅಲ್ಲಿ KE ವೆಬ್ಸೈಟಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ SSC, RRB, KPSC ಯಾವ ರೀತಿಯಾಗಿ ಯೂಸರ್ ಐಡಿಗಳನ್ನು ಕೊಡ್ತಾರೆ ಗೊತ್ತಾ, ಆ ರೀತಿಯಾಗಿ KE ಅವರು ಕೊಡ್ತಾ ಇರುವಂಥದ್ದು. ಸೊ ಪಾಸ್ವರ್ಡ್ ಎಲ್ಲ ಹಾಕೊಂಡಾದ್ಮೇಲೆ ನೀವು ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಗಮನದಲ್ಲಿರಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಳತೆ 50 KB ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅದು ತಗೊಳ್ಳೋದಿಲ್ಲ. ಓಕೆ. ಸೊ ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜು ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನಿಮ್ಮ ಫೋಟೋ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸೈಜಲ್ಲಿ ಅದನ್ನು ನೀವು ಗೂಗಲ್ ಅಥವಾ ಬೇರೆ ಯಾವುದಾದ್ರೂ ಸಾಫ್ಟ್ವೇರಲ್ಲಿ ಅದನ್ನು ರೀಸೈಜ್ ಮಾಡ್ಕೊಳ್ಳಿ. ಆ ಒಂದು ಫೋಟೋನ ನಾನು ಇವಾಗ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಕ್ಯಾಪಚಾನ ಹಾಕಿ. ಕ್ಯಾಪಚಾ ಹಾಕೋದಾದ್ಮೇಲೆ ಇಲ್ಲಿ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಈ ರೀತಿಯಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ. SMS ಬರೋದು ಸ್ವಲ್ಪ ಕಷ್ಟ, ಯಾಕಂದರೆ ಸರ್ವರ್ ಸಮಸ್ಯೆ ಇದೆ. ಅಪ್ಲಿಕೇಶನ್ ನಂಬರ್ ನೋಟ್ ಮಾಡ್ಕೊಟ್ಕೊಳ್ಳಿ, ಆಯಿತಾ. ಸೊ ಯಾಕಂದರೆ SMS ಬರ್ತಿಲ್ಲ, ಸರ್ವರ್ ಇಶ್ಯೂ ತುಂಬ ಅಂದರೆ ತುಂಬ ಇದೆ. ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಏನಪ್ಪ ಅಂದರೆ ಇದೆಲ್ಲ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಒಂದು ಕಾಣಿಸ್ತಾ ಇರುತ್ತೆ. ಆ ಒಂದು ಗೋ ಟು ಹೋಮ್ ಪೇಜ್ ಅನ್ನೋಂಥದ್ದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಮತ್ತೆ ನೀವು ರಿಜಿಸ್ಟರ್ ಮಾಡಿರುವಂಥ ಒಂದು ಯೂಸರ್ ಐಡಿ ಏನಿದೆ, ಅಪ್ಲಿಕೇಶನ್ ನಂಬರ್ ಅದು ಬಂದಿರುತ್ತೆ, ಎಲ್ಲ ರಿಜಿಸ್ಟ್ರೇಷನ್ ನಂಬರು. ಆ ರಿಜಿಸ್ಟರ್ ನಂಬರು ಮತ್ತು ನೀವು ಇವಾಗಲೇ ಹಾಕಿರ್ತೀರಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀರ. ಆ ಒಂದು ಪಾಸ್ವರ್ಡು ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಹಾಕಿಬಿಟ್ಟು ಕೆಳಗಡೆ ಕಾಣ್ತಿರುವಂಥ ಕ್ಯಾಪಚನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಕ್ಯಾಪಚನ್ನು ಹಾಕಿಬಿಟ್ಟು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ, ಆಯಿತಾ. ಅಥವಾ ನೀವು ಡೈರೆಕ್ಟು ಮೊಬೈಲ್ ನಂಬರಿಂದ ಕೂಡ ಲಾಗಿನ್ ಆಗ್ಬೋದು. ಸಮ್ಟೈಮ್ಸ್ ಅದು ವರ್ಕ್ ಆಗೋಲ್ಲ. ಹಾಗಾಗಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು ಹಾಗೆ ಅದ್ರ ಜೊತೆಗೆ ಒಂದು ಕ್ಯಾಪಚಾ ಹಾಕಿಬಿಟ್ಟು ಲಾಗಿನ್ನ ಆಗಿ. OTPಯನ್ನು ನಿಮಗೆ ಮೊಬೈಲ್ಗೆ ಬೇಕಾ, ವಾಟ್ಸಪ್ಗೆ ಬೇಕಾ, ಯಾವುದಕ್ಕೆ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು OTPನ ಹಾಕಿಬಿಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಿ, ಆಯಿತಾ. ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು OTP ಬರುತ್ತೆ. ಸೊ OTP ಬಂದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ OTPನ ಎಂಟ್ರ್ ಮಾಡಬೇಕಾಗಿರುತ್ತೆ. OTPನ ಎಂಟ್ರ್ ಮಾಡಿಬಿಟ್ಟು ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದಾಗ ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಗಿನ್ ಆಗುತ್ತೆ. ಸೊ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟು. ಇವಾಗ ಸುಮಾರು ಒಂದು 8ರಿಂದ 10 ನಿಮಿಷ ನಾನು ಹೇಳಿದೆ, ಇದಷ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು. ಇವಾಗ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ಸು. ಸೊ ಇದರಲ್ಲಿ ಹೆಚ್ಚಿನ ಸರ್ವರ್ ಸಮಸ್ಯೆ ಆಗಲ್ಲ, ಯಾಕಂದರೆ ಇದು KE ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಮೊಬೈಲ್ ನಂಬರು, ಹೆಸರು, ಯಾಕಂದರೆ ಎಲ್ಲ ಕೊಟ್ಟಿರ್ತೀರ. ಆಧಾರ್ ಕಾರ್ಡೇ ಕೊಟ್ಟಿರ್ತಾರೆ, ಅಂದರೆ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕೊಟ್ಟಿದ್ದಂದರೆ ಆಧಾರ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಿಮ್ಮೊಂದು ಅಡ್ರೆಸ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅಡ್ರೆಸ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಪಿನ್ ಕೋಡು, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಮತ್ತು ನಿಮ್ಮ ಜೆಂಡರು, ಸ್ಟೇಟು, ಡಿಸ್ಟಿಕ್ಕು, ಮತ್ತು ತಾಲೂಕು, ನಿಮ್ಮ ಧರ್ಮ ಅಂದರೆ ರಿಲಿಜನ್ ಯಾವ ಧರ್ಮ, ಅದ್ರ ಜೊತೆಗೆ ನಿಮ್ಮ ಒಂದು ಮದರ್ ಟಂಗು. ಸೊ ಇಷ್ಟೆಲ್ಲ ಆಪ್ಷನ್ಸ್ಗಳಿದ್ದಾವೆ, ಆಯಿತಾ. ಸೊ ಗಮನಿಸ್ತಾ ಇರ್ಬೋದು, ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ ಅಡ್ರೆಸ್ ಸೆಕ್ಷನಲ್ಲಿ ಕಾಣ್ತಾ ಇರುವಂಥದ್ದು ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನೀವು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡ್ತೀರಾ ಅದಲ್ಲ, ಆಯಿತಾ. ಸಾಕಷ್ಟು ಜನ ಇದು ಮಿಸ್ಟೇಕ್ ಮಾಡಿದ್ದೀರಾ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಆಗಬೇಕಾದ್ರೆ. ಅದಾದಮೇಲೆ ನೆಕ್ಸ್ಟು ಎಲ್ಲ ಆಟೋಮೆಟಿಕ್ ಬಂದಿರುತ್ತೆ, ಕ್ವಾಲಿಫಿಕೇಷನು ಮತ್ತು ನ್ಯಾಷನಾಲಿಟಿ. ನೆಕ್ಸ್ಟು ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ಸು, ಅಂದರೆ ನಿಮ್ಮದು ಮದುವೆ ಆಗಿದೆನೋ ಆಗಿಲ್ಲ, ಅನ್ಮ್ಯಾರಿಡ್ ಅಂತ ಕೊಡಿ, ಅಥವಾ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಕೊಡಿ. ಅಲ್ಲಿ ಸ್ಪೌಸ್ ನೇಮ್ ಅದು ಕೇಳುತ್ತೆ, ಎಂಟ್ರ್ ಮಾಡಿ. ನೆಕ್ಸ್ಟು ಸೇವ್ ಜನರೇಟ್ ಡೀಟೇಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ಗೆ ಹೋಗಿ. ಇದೆಲ್ಲ ಡೀಟೇಲ್ಸು ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಟೈಪ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಾಕಷ್ಟುಗಳು ಬರ್ತವೆ ಈ ರೀತಿಯಾಗಿ. ಪಿ ಯು ಸಿ ಕರ್ನಾಟಕ ಆಫ್ಟರ್ 2008, ಪಿ ಯು ಸಿ ಕರ್ನಾಟಕ ಬಿಫೋರ್ 2008, 12th ಸ್ಟ್ಯಾಂಡರ್ಡ್, ಡಿಪ್ಲೊಮೊ ಅದರ್ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ನೀವು ನೋಡ್ಕೋಬೇಕು. ಪಿ ಯು ಸಿ ಏನಾದರೂ 2008 ನಂತರ ಪಾಸಾಗಿದ್ದರೆ ಫಸ್ಟ್ ಒನ್ ಕ್ಲಿಕ್ ಮಾಡಿ ಕರ್ನಾಟಕ ಬೋರ್ಡ್ದೆ. ನೀವದು 2008ಕ್ಕಿಂತ ಮುಂಚೆ ಪಿ ಯು ಸಿ ಪಾಸಾಗಿದ್ದರೆ ಸೆಕೆಂಡ್ ಒನ್ನು. ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ನಿಮ್ಮದು ಕ್ವಾಲಿಫಿಕೇಷನ್ ಇದ್ದರೆ 12th ಸ್ಟ್ಯಾಂಡರ್ಡು ಬೇರೆ ಬೇರೆ ಇದ್ದರೆ ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನೆಲ್ಲ ಇದೆ ಆ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮ ನೇಮು, ಫಾದರ್ ನೇಮು, ಅದ್ರ ಜೊತೆಗೆ ಮದರ್ ನೇಮ್ ಕೂಡ ಎಂಟ್ರ್ ಮಾಡಬೇಕು. ನೆಕ್ಸ್ಟು ಈ ಒಂದು ರೂಲ್ ನಂಬರು ಅಥವಾ ರಿಜಿಸ್ಟರ್ ನಂಬರ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ಎಂಟ್ರ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಬೋರ್ಡ್ ಅಥವಾ ಯೂನಿವರ್ಸಿಟಿ ನೇಮು. ಸೊ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಬರುವಂಥ ಈ ಒಂದು ಬೋರ್ಡ್ ಅಥವಾ ಯೂನಿವರ್ಸಿಟಿ ನೇಮ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್. ಇಷ್ಟೇ ಹಾಕಿದ್ರೆ ಸಾಕು. ಇದು ನಮ್ಮ ಕರ್ನಾಟಕದ ಆಗಿರುತ್ತೆ. ಓಕೆ, ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಏನೆಲ್ಲ ಹಾಕಕ್ಕೆ ಹೋಗ್ಬಿಡಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹಾಕಿ. ನೆಕ್ಸ್ಟು ಯಾವಾಗ ಪಾಸ್ ಆಗಿದ್ದೀರ ಮಂತು ಮತ್ತು ಇಯರ್ ಹಾಕಿದಾಗ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಅದನ್ನು ಕೂಡ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ 600 ಇರುತ್ತೆ, 600 ಇರುತ್ತೆ. 600ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅದನ್ನು ನೀವು ಎಂಟ್ರ್ ಮಾಡಿದಾಗ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಲೇಜ್ ಡೀಟೇಲ್ಸು. ಓಕೆ, ಇದು ಹೊಸ ಸೆಕ್ಷನ್ ಕೇಳಿದ್ದಾರೆ ಈ ಒಂದು ಅಪ್ಲಿಕೇಶನಲ್ಲಿ, ಆಯಿತಾ. ಸೊ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಯಿತಾ. ಈ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು. ಕೆಲವೊಂದಿಷ್ಟು ಮಿಸ್ ಮಾಡ್ತಾರೆ, ಆಮೇಲೆ ಕಮೆಂಟ್ ಸೆಕ್ಷನ್ನು ಅಥವಾ ನಮಗೆ ಇನ್ಸ್ಟಾಗ್ರಾಮು ಅಲ್ಲೆಲ್ಲ ಮೆಸೇಜ್ ಮಾಡಿಬಿಟ್ಟು ಇದೇ ಅಂತ ಕೇಳ್ತೀರಾ. ಇಲ್ಲಿ ನಿಮ್ಮ ಪಿ ಯು ಸಿ ಕಾಲೇಜ್ ಡೀಟೇಲ್ಸನ್ನೇ ನೀವು ಹಾಕಬೇಕಾಗಿರುತ್ತೆ. ಯಾವ ಕಾಲೇಜು, ಕಾಲೇಜ್ ಅಡ್ರೆಸ್ಸು ಮತ್ತು ಯಾವ ಸ್ಟೇಟು, ಡಿಸ್ಟಿಕ್ಕು ಅದನ್ನು ಹಾಕ್ಬಿಟ್ಟು ಸೇವ್ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಪ್ರತಿಯೊಂದನ್ನು ನೀವು ಸೇವ್ ಅಂತ ಕೊಡಿ, ಯಾಕಂದರೆ ಸರ್ವರ್ ಇಶ್ಯೂ ಆಗಿ ಏನಾದರೂ ಹೊರಗಡೆ ಹೋದರೆ ನೆಕ್ಸ್ಟ್ ಟೈಮ್ ಲಾಗಿನ್ ಆದಾಗ ಬರುತ್ತೆ ನಿಮಗೆ ಎಲ್ಲ ಡೀಟೇಲ್ಸು. ನೆಕ್ಸ್ಟು ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಬಯಸುವಿರಾ ಅಂತ ಕೇಳುತ್ತೆ. ಹೌದು ಅಂತಾದರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲಿ ಕೊಡಿ. ನೀವು GM ಅವರೆಲ್ಲ ಬೇರೆ ಕ್ಯಾಟಗರಿ ಅಂದರೆ ಹೌದು ಅಂತ ಕೊಟ್ಬಿಟ್ಟು ಸೇವ್ ಕ್ಯಾಟಗರಿ ಆ್ಯಸ್ ಅ ಜನರಲ್ ಮೆರಿಟ್ ಅಂತ ಇರುತ್ತೆ. ಇದು ಇವರು GM ಅವರು ಅಂತ ಸೆಲೆಕ್ಟ್ ಮಾಡ್ತಿಲ್ಲ, ನೋ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ಓಕೆ, ಎಸ್ ನೋ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ನಾವು ಇದನ್ನು ಜನರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಸೇವ್ ಕ್ಯಾಟಗರಿ ಆ್ಯಸ್ ಅ ಜನರಲ್ ಮೆರಿಟ್ ಅಂತ ಬಂದಿದೆ ಇಲ್ಲಿ ಎಸ್ ಕೊಟ್ಟಿರೋ ಕಾರಣಕ್ಕೆ. ಅಥವಾ ನೀವೇನಾದರೂ ನೋ ಕೊಟ್ಟರೆ ಬೇರೆ ಬೇರೆ ನೀವು ಕ್ಯಾಟಗರಿ ಕ್ಲೈಮ್ ಮಾಡಿದ್ರೆ SC A B C ಏನಿದೆ ಆ ಒಂದು ಒಳ ಮೀಸಲಿದ್ದ ಪ್ರಕಾರ ಕ್ಯಾಟಗರಿ 2A 2B 3B ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ RD ನಂಬರ್ನ ಹಾಕಬೇಕಾಗಿರುತ್ತೆ. RD ನಂಬರ್ನ ಹಾಕ್ಬಿಟ್ಟು ಚೆಕ್ RD ನಂಬರ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬರಬೇಕು, ಆಯಿತಾ. ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಕಬೇಕಾದ್ರೆ ಈ ಒಂದು ಇನ್ಕಮ್ ಕಾಸ್ಟ್ ನಂಬರ್ ಹಾಕಿದ ತಕ್ಷಣ ನೇಮ್ ಮಿಸ್ಮ್ಯಾಚು ಸ್ವಲ್ಪ ಮಿಸ್ಟೇಕ್ ಆದಾಗ ತೊಗೋತಾ ಇರಲ್ಲ, ಬಟ್ ಇದು ತೊಗೊಳುತ್ತೆ, ಆಯಿತಾ. ಯಾವುದೇ ರೀತಿ ಇದು KE ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವುದೇ ರೀತಿ ಇಶ್ಯೂ ಆಗಲ್ಲ. ಅದಾದಮೇಲೆ ನೆಕ್ಸ್ಟು 371 ಇದೇನಾ ಅಂತ ಕೇಳ್ತಾ ಇದೆ. ಸೊ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಓಕೆ, ಸದ್ಯಕ್ಕೆ ನಾವು ನೋ ಅಂತ ಹಾಕ್ತಾಯಿದ್ದೀವಿ. 371 ಇಲ್ಲ ಅಂದರೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇಲ್ಲ, ಹಾಗಾಗಿ ನಾವು ನೋ ಅಂತ ಕೊಡ್ತೀವಿ. ಎಸ್ ಇದ್ದರೆ ಏನಿಲ್ಲ, ಸೇಮ್ ಪ್ರೊಸೆಸ್. ಎಸ್ ಅಂತ ಕ್ಲಿಕ್ ಮಾಡಿದಾಗ RD ನಂಬರ್ ಕೇಳುತ್ತೆ. RD ನಂಬರ್ನ ಹಾಕ್ಬಿಟ್ಟು ಚೆಕ್ RD ನಂಬರ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಸೇವ್ ಮಾಡ್ಕೋಬೇಕಾಗಿರುತ್ತೆ. ಇಷ್ಟೇ ಸಿಂಪಲ್ ಪ್ರೊಸೆಸ್ ಆಗಿರುತ್ತೆ. ಇದು ಎಲ್ಲ ಹುದ್ದೆಗಳಿಗೆ ಅಂದರೆ ಎಲ್ಲ ಅಭ್ಯರ್ಥಿಗಳಿಗೆ ಬರಲ್ಲ. ಇದು ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ರೀಜನ್, ಈ ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇವುಗಳಿಗೆ ಬರುತ್ತೆ. ನೆಕ್ಸ್ಟು ನೀವು 1ರಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಓಕೆ, ಇದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಕುರಿತು. ನೀವೇನಾದರೂ ಕನ್ನಡ ಮಾಧ್ಯಮ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಇದೆ ನೋಡಿ, ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಬಿಟ್ಟು ಸೇವ್ ಕನ್ನಡ ಕ್ಲೈಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೋ ಅಂತ ಇದ್ದರೆ ನಾನು ನೋ ಅಂತಲೇ ಬರುತ್ತೆ. ಅದಾದಮೇಲೆ ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಇದೆ. ಸೊ ಸದ್ಯಕ್ಕೆ ಇದು ಆಲ್ಮೋಸ್ಟ್ ಯಾರೂ ಹಾಕಲ್ಲ, ನೋ ಅಂತ ಕೊಡಿ. ಯಾರಿಗೆ ಅದೆಲ್ಲ ಅಪ್ಲೈ ಆಗುತ್ತೆ ಅವರು ಎಸ್ ಅಂತ ಕೊಡಿ. ಸೇವ್ PDP ಕ್ಲೈಮ್ ಅಂದರೆ PDP ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಹಾಕಬೇಕಾಗಿರುತ್ತೆ. ಅದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಇರುತ್ತೆ ನೆಕ್ಸ್ಟ್ ಪ್ರೊಸೆಸ್ಸು. ಅದಾದಮೇಲೆ ನಿಮ್ಮ ಫಿಸಿಕಲ್ ಮೆಜರ್ಮೆಂಟ್ಗಳನ್ನು ಆ್ಯಡ್ ಮಾಡಬೇಕಾಗಿರುತ್ತೆ.
ಸೊ ಫಿಸಿಕಲ್ ಮೆಜರ್ಮೆಂಟ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನಿಮ್ಮ ಹೈಟು, ನಿಮ್ಮ ಚೆಸ್ಟು, ಮೇಲ್ ಆಗಿದ್ದರೆ ಹೈಟು ಚೆಸ್ಟ್ ಕೇಳುತ್ತೆ, ನೀವೇನಾದರೂ ಫಿಮೇಲ್ ಆಗಿದ್ದರೆ ಹೈಟು ಮತ್ತು ವೇಟ್ ಕೇಳುತ್ತೆ, ಆಯಿತಾ. ಸೊ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನೀವು ಜನರು ಮೇಲ್ಗಡೆಯಿಂದ ಸೆಲೆಕ್ಟ್ ಮಾಡಿರ್ತೀರ, ಮೇಲು ಫಿಮೇಲು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸಮ್ಟೈಮ್ಸ್ ಫೀಮೇಲ್ ಕ್ಲಿಕ್ ಆಗಿರುತ್ತೆ, ನೀವು ಮೇಲ್ ಇರ್ತೀರ, ಹೈಟು ವೇಟ್ ಎರಡೇ ಕೇಳಿರುತ್ತೆ ಅಂತ ಹಾಕಿಬಿಟ್ಟಿರ್ತೀರ. ಹಾಗಲ್ಲ, ಮೇಲ್ಸ್ಗಳಿಗೆ ಕಂಪಲ್ಸರಿ ಹೈಟು ಮತ್ತು ಚೆಸ್ಟ್ ಕೇಳುತ್ತೆ, ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ನೀವು ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟು ಎಂಪ್ಲಾಯ್ ಇದ್ದೀರಾ, ಸರ್ವೆಂಟ್ ನೀವೇನಾದ್ರೂ ಕೆಲಸ ಮಾಡ್ತೀರ ಅಂತ ಕೇಳುತ್ತೆ. ಎಸ್ ಅಂದರೆ ಎಸ್ ಅಂತ ಕೊಟ್ಬಿಟ್ಟು ಅದರ ಕೆಲವೊಂದಿಷ್ಟು ಡೀಟೇಲ್ಸ್ ಕೇಳುತ್ತೆ. ನೋ ಅಂತಂದರೆ ನೋ ಅಂತ ಕೊಡಿ. ಓಕೆ, ಇದಾದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗ್ತಾ ಹೋಗುತ್ತೆ. ಸುಮಾರು 10 ಸ್ಟೆಪ್ ಇದೆ, ನಾವು ಇವಾಗ 5 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ವಿ. ಇವೆಲ್ಲ ಸಣ್ಣ ಪುಟ್ಟ ಸ್ಟೆಪ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬೇಕಾ ನಿಮಗೆ? ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂದರೆ ಇಲ್ಲ ಬೇಡ ಅಂತ ನೋ ಅಂತ ಕೊಟ್ಬಿಡಿ. ಓಕೆ, ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ಏನಪ್ಪ ಅಂದರೆ 5 ವರ್ಷವರೆಗೆ ಕೊಟ್ಟಿದ್ದಾರೆ, ಅದು ಅಪ್ಲೈ ಆಗಲ್ಲ, ಕೆಲವೊಬ್ಬರಿಗೆ ಅಪ್ಲೈ ಆಗುತ್ತೆ, ಅದನ್ನು ತೊಗೊಳ್ಳಿ. ಸೊ ನೆಕ್ಸ್ಟು ಕಡ್ಡಾಯಕರಣ ಎಕ್ಸಾಮ್ ಏನಾದರೂ ನೀವು ಪಾಸ್ ಆಗಿದ್ದೀರಾ, ಕೆ ಇ ಅವ್ರು ನಡೆಸಿದಿರೋದು, ಎಸ್ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಸಮ್ಟೈಮ್ಸು ಆ ಒಂದು ಎಕ್ಸಾಮ್ ಹಾಲ್ ಟಿಕೆಟ್ ನಂಬರ್ ಕೇಳ್ಬೋದು, ಅದನ್ನು ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ಆಲ್ಮೋಸ್ಟು ಎಲ್ಲರೂ ವಿಲೇಜ್ ಅಕೌಂಟೆಂಟು SDFD ಟೈಮಲ್ಲಿ ಕಡ್ಡಾಯಕರಣ ಬರೆದು ಪಾಸ್ ಆಗಿದ್ದಾರೆ, ನೀವು ಎಸ್ ಅಂತ ಕೊಟ್ಬಿಟ್ಟು ಆ ಒಂದು ನಂಬರ್ನ ಹಾಕಿ ತಗೊಳುತ್ತೆ ಅದು. ನೆಕ್ಸ್ಟು ಈ 10th ಅಂದರೆ SSLCಯಲ್ಲಿ ನೀವು ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎಲ್ಲ ಕನ್ನಡದಲ್ಲಿ ಪಾಸ್ ಆಗಿರ್ತಾರೆ SSLCಯಲ್ಲಿ. ಇದನ್ನು ನೀವು ಭಾಷೆಯ ಮಟ್ಟವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಸೆಕೆಂಡು ಥರ್ಡ್ ಯಾವ ಭಾಷೆಯಾಗಿ ನೀವು ಕನ್ನಡವನ್ನು ಓದಿದ್ದೀರ. ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಓದಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಬೇರೆ ಬೇರೆ ಸೆಕೆಂಡು ಥರ್ಡ್ ಇದ್ದರೆ ಅದನ್ನು ಕೂಡ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆಯಾ? ನೋ ಅಂತ ಕೊಡಿ. ಆಲ್ಮೋಸ್ಟು ಇದ್ದರೆ ಯಾರ್ಯಾರ್ದು ಇದ್ದರೆ ದಯವಿಟ್ಟು ಎಸ್ ಅಂತ ಕೊಟ್ಟು ಅಪ್ಲಿಕೇಶನ್ ನಂಬರಲ್ಲಿ ಹಾಕೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇಶ್ಯೂ ಆಗುತ್ತೆ. ಅದನ್ನು ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಏನಾದರೂ ಪ್ರಕರಣಗಳಿದ್ದರೆ ಕ್ಲೋಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಇನ್ನೂ ಸಾಕಷ್ಟು ದಿನ ಟೈಮ್ ಇದೆ. ಅದಾದಮೇಲೆ ನೀವು ಎಂದಾದರೂ ಯಾವುದೇ ಪ್ರಾಧಿಕಾರದ ಯಾವುದೇ ಪರೀಕ್ಷೆಯಿಂದ ನಿಷೇಧಿಸಲ್ಪಟ್ಟಿದ್ದೀರಾ, ಅಂದರೆ ಡಿಬಾರ್ ಆಗಿದ್ದೀರಾ? ಇಲ್ಲ ಅಂತ ಹೇಳಿ. ಓಕೆ, ಆಲ್ಮೋಸ್ಟ್ ಡಿಬಾರ್ ಆಗಿರೋ ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ, ಸಾಕಪ್ಪ ಅಂತ ಬಿಟ್ಟಿರ್ತಾರೆ. ನೆಕ್ಸ್ಟು ಸೇವ್ ಕನ್ನಡ ಡೀಟೇಲ್ಸ್ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡುವಂಥದ್ದು. ಇಲ್ಲಿ ನಾವು ಆವಾಗಲೇ ಹಾಕಿರುವಂಥ ಇಮೇಜ್ ಇಲ್ಲಿ ಬರ್ತಾ ಇರುತ್ತೆ, ಆಯಿತಾ. ಫಸ್ಟಿಗೆ ಹಾಕಿರುವಂಥದ್ದು ಅಪ್ಲೋಡೆಡು, ಅದು ಓಕೆ ಅಂದರೆ ಓಕೆ, ಬೇಡ ಅಂದರೆ ನೀವು ಬೇರೆದನ್ನು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ಸೆಲೆಕ್ಟ್ ಸಿಗ್ನೇಚರ್ ಫೈಲ್ ಅಂತ ಇದೆ, ನೀವು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡೋಕ್ಕೂ. ನೆಕ್ಸ್ಟು ಲೆಫ್ಟ್ ಹ್ಯಾಂಡ್ ತಮ್ ಕೇಳಿದ್ದಾರೆ ಇದರಲ್ಲಿ, ಆಯಿತಾ. ಲೆಫ್ಟ್ ಹ್ಯಾಂಡ್ ತಮ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಗಮನಿಸಿದ್ರೆ ಇಲ್ಲಿ 3 ಒಟ್ಟು ಆಪ್ಷನ್ಗಳಿದೆ. ಇದನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿರಲಿಲ್ಲ, ಲೆಫ್ಟ್ ಹ್ಯಾಂಡ್ ತಮ್ಮು ಇದರಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಪೋಸ್ಟ್ ಸೆಲೆಕ್ಷನ್ ಅಂತ ಇದೆ, ಅದು ಒಂದೇ ಇದೆ, ಅದನ್ನು ಕ್ಲಿಕ್ ಮಾಡಿಬಿಡಿ. ಅಂದರೆ ಈ ಒಂದು CRDR ಒಂದೇ ಇದೆ, ಬೇರೆ ಬೇರೆ ಇದ್ದರೆ ಅವರು ಅಂದರೆ ಇದು ರಿಜಿಸ್ಟ್ರೇಷನ್ ಆಗಿರೋದ್ರೆ ಒನ್ ಟೈಮ್ ರಿಜಿಸ್ಟರ್ ಆಗಿ ಬೇರೆ ಬೇರೆ ಅಪ್ಲಿಕೇಶನ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗಾಗಿ ಇದು ಒಂದು ಆಪ್ಷನ್ ಇಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಒಂದೇ ಆಪ್ಷನ್ ಇರೋದ್ರಿಂದ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ನೀವು ಯಾವ ಡಿಸ್ಟ್ರಿಕ್ಗೆ ಅರ್ಜಿಯನ್ನು ಹಾಕ್ತೀರ, ಇವಾಗ ಬಂತು ನೋಡಿ. ಇಷ್ಟೊತ್ತು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು, ನಿಮ್ಮ ಡೀಟೇಲ್ಸ್ ಆ್ಯಡ್ ಮಾಡೋದಾಯಿತು. ಇವಾಗ ಅಪ್ಲಿಕೇಶನ್ ಸ್ಟಾರ್ಟು. ನಿಮ್ಮದು ಅಪ್ಲಿಕೇಶನ್ ಮೊದಲು ಮೇಲ್ಗಡೆ ಕ್ಲಿಕ್ ಮಾಡಿದ್ರಿ CRDR ಅಂತ, ಅದಾದಮೇಲೆ ಕೆಳಗಡೆ ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡ್ತೀರಾ. ಸೊ ನೋಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ. ಓಕೆ, ಸೊ ನಿಮಗೆ ಎಷ್ಟು ಹುದ್ದೆಗಳು ಬರ್ತವೆ ಅದನ್ನು ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಜನ ಬೆಂಗಳೂರಿಗೆ ಹಾಕಕ್ಕೆ ಹೋಗ್ತೀರಾ. ನೀವೇನಾದರೂ 70+ ಸ್ಕೋರ್ ಮಾಡ್ತೀನಿ ಅಂದರೆ ಬೆಂಗಳೂರು ಬಿಟ್ಟು ಬೇರೆ ಡಿಸ್ಟಿಕ್ಗೆ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ. ಇಲ್ಲ ನನಗೆ ಭಯ ಇದೆ, ಯಾಕೋ ಡೌಟ್ ಇದೆ ಅಂದರೆ ಬೆಂಗಳೂರಿಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈ ಒಂದು ಬಾಕ್ಸ್ ಕಾಣ್ತಾ ಇರುತ್ತೆ. ಈ ಒಂದು ಬಾಕ್ಸಲ್ಲಿ ನೀವು ಕ್ಲಿಕ್ ಅಂದರೆ ಡಿಕ್ಲೇರ್ ಮಾಡೋದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇರುತ್ತೆ. ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅಂದರೆ ನಾನು ಇದನ್ನೆಲ್ಲ ಒಪ್ಕೊಂಡ್ಬಿಟ್ಟು ನಾನು ಡಿಕ್ಲೇರ್ ಮಾಡ್ತೀನಿ ಎಲ್ಲ ಕರೆಕ್ಟ್ ಇದೆ ಅಂತ ಕ್ಲಿಕ್ ಮಾಡಿದಾಗ ಡಿಕ್ಲರೇಷನ್ ಸಬ್ಮಿಟ್ ಆಗಿರುತ್ತೆ.
ಸಬ್ಮಿಟ್ ಆದಾಗ ಈ ರೀತಿಯಾಗಿ ಬರುತ್ತೆ. ನಿಮ್ಮೊಂದು ಫೀಸು, ನಿಮ್ಮೊಂದು ಅಪ್ಲಿಕೇಶನ್ ನಂಬರು ಮತ್ತು ಕೆ ಎ ಕಡೆಯಿಂದ ರೆಫರೆನ್ಸ್ ನಂಬರ್ ಇರುತ್ತೆ. ಇವಾಗ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಪೇಮೆಂಟು ನಿಮಗೆ ಬಿಟ್ಟಿರೋದು, ನೀವು ಡೆಬಿಟ್ ಕಾರ್ಡ್ ಹಾಕ್ತಿರೋ, UP ಹಾಕ್ತಿರೋ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಾಕ್ತಿರೋ. ಓಕೆ, ಸೊ ಇದಾದಮೇಲೆ ಫೀಸ್ ಏನಾದರೂ ನೀವು ಪೇ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಸೇ ಅಪ್ಲಿಕೇಶನ್ ಪ್ರಿಂಟ್ ಅನ್ನುವಂಥದ್ದು. ಲಾಸ್ಟ್ ಆಪ್ಷನ್ನು, ನೀವು ಫೀಸ್ ಪೇಡ್ ಮಾಡಿದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಆಗಿ ಬರುತ್ತೆ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಕಂಪ್ಲೀಟಾಗಿ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮೊಂದಿಗೆ ನಾವು ಶೇರ್ ಮಾಡಿದ್ದೀವಿ. ಇದು ಬಿಟ್ಟು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಸಿಗುತ್ತೆ. ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನಮಗೆ DM ಮಾಡ್ಬೋದು, ಕರುನಾಡ ಪಾಠಶಾಲೆ ಅಂತ ನಮ್ಮ ಒಂದು ID ಇದೆ. ಟೆಲಿಗ್ರಾಮು ಇವತ್ತು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸ್ಟಾರ್ಟ್ ಆದರೆ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ನಾವು ಹಾಕ್ತೀವಿ. ಇದರ ಬಗ್ಗೆ ಡೀಟೇಲ್ಸು ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ.